ಮೊದಲು ತನ್ನ ಮನೆಗೆ ಕುಡಿದುಕೊಂಡು ಬಂದಿರೋ ಸೌರಭ್ನ ಕಂಡ ನಿವೇದನ ಹೆದರಿದ್ರು. ಅವನ ಆ ಅವಸ್ಥೆಯಲ್ಲೂ ಕಾಳಜಿಯಿಂದ ಯಾರಿಗೂ ಹೇಳ್ದೆ ಕೇಳ್ದೆ ಯಾಕೆ ಬಂದದ್ದು ಅಂತ ಕೇಳಿ ಅವಳೆದ್ರು ಮಂಡಿಯೂರ್ದಾಗ ಸ್ವಲ್ಪ ನಿರಾಳಳಾಗ್ತಾಳೆ ನಿವೇದನ. ಜೊತೆಗೆ ಅವನ್ ಮಾತನ್ನ ಕೇಳಿದ ನಿವೇದನಾಳಿಗೆ ಆಶ್ಚರ್ಯವಾಗಿತ್ತು. ಯಾಕಂದ್ರೆ ಅವನು ಹೇಳಿದ 3 ಜನಕ್ಕೆ ಹೇಳಿಯೇ ಬಂದಿದ್ಲು. ಅದು ಅಲ್ಲದೆ ಅವರ ಉಪದೇಶ ಬೇರೆ ಕೇಳಿದ್ಲು. ಅವಳು ಹಾಗೆ ಯೋಚಿಸ್ತಾ ನಿಂತ್ರೆ ತನ್ನ ತೋಳಿನಿಂದ ಮುಖವನ್ನ ಒರೆಸ್ಕೊಳ್ತಾ, ರೀ ವೇದ, ನಾನೇನು ಕೆಟ್ಟ ಹುಡ್ಗ ಅಲ್ಲ ಕಣ್ರಿ. ಇವತ್ತು ನಾನು ಬೇಕು ಅಂತ ಕುಡಿಲಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ನಾನು ಇದುವರೆಗೂ ಹಾಟ್ ಡ್ರಿಂಕ್ಸ್ ಮುಟ್ಟೇ ಇಲ್ಲ. ಬಟ್ ಸ್ಮೋಕ್ ಮಾಡ್ತೀನಿ. ಆ ಅನು ಮೇಡಮ್ ಗಂಡ ಸರಿ ಇಲ್ಲ ಕಣ್ರಿ. ಹೆಂಡ ಬೇಡ ಅಂತ ಹೇಳ್ದೆ ಅಂದ ಮಾತ್ರಕ್ಕೆ ಜ್ಯೂಸ್ ಕುಡಿ ಅಂತ ಬಲವಂತ ಮಾಡಿ ಜ್ಯೂಸ್ಗೆ ಹಾಟ್ ಡ್ರಿಂಕ್ಸ್ ಮಿಕ್ಸ್ ಮಾಡಿ ಕುಡಿಸ್ಬಿಟ್ರು. ನಾನು ಅಲ್ಲಿ ಊಟ ಕೂಡ ಮಾಡ್ಲಿಲ್ಲ ವೇದ. ನಿಮ್ಮನ್ನೇ ಹುಡ್ಕೊಂಡು ಬಂದೆ ಕಣ್ರಿ. ತುಂಬಾನೇ ಸುಸ್ತಾಗಿ ಹೋದೆ. 1 ಲೋಟ ನೀರಾದ್ರೂ ಕೊಡ್ರಿ ವೇದ ಅನ್ನೋ ಹುಡ್ಗ ಇನ್ನು ಅವಳೆದ್ರು ಮಂಡಿಯೂರಿ ಕುಳಿತೇ ಇದ್ದಾನೆ. ತಕ್ಷಣ ಅಡುಗೆ ಮನೆಗೆ ಹೋದ ನಿವೇದನ ನೀರಿನ ಲೋಟ ಹಿಡಿದು ಅವನ್ ಸಮಕ್ಕೆ ಕುಳಿತು ನೀರು ಕೊಟ್ರೆ ಘಟಘಟನೆ ಪೂರ್ತಿ ನೀರನ್ನ ಕುಡಿದ ಸೌರಭ್ ಮತ್ತೊಂದು ಲೋಟ ನೀರು ಕೇಳಿದ್ರೆ ಮೊದ್ಲು ಮೇಲೆದ್ದು ಕೂರಿ ಸೌರಭ್ ಸರ್ ಅಂತ ಮತ್ತೊಂದು ಲೋಟ ನೀರು ತರೋಕೆ ಹೋಗೋ ನಿವೇದನ ಮರಳಿ ಬಂದ್ರು ಅವನು ಹಾಗೆಯೇ ಕುಳಿತಿದ್ದನ್ನ ಕಂಡು ಎದ್ದೇಳಿ ಮೇಲೆ ಅಂತ ಹೇಳ್ತಾಳೆ. ಆಗ ಸೌರಭ್, ಆಗ ಹೇಳೋಕ್ ಆಗ್ತಾ ಇಲ್ಲ ಕಣ್ರಿ, ತೂರಾಡ್ತಾ ಇದ್ದೀನಿ, ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಅವಳೆದ್ರು ಕೈ ಚಾಚುತ್ತಾನೆ ಸೌರಭ್. ಅವನು ಚಾಚಿದ ಕೈಗೆ ತನ್ನ ಕೈ ನೀಡೋಕೆ ಹೋದ ನಿವೇದನಾಳಿಗೆ ಅವನ ಅಂಗೈ ಮತ್ತೆ ಗಾಯ ಆಗಿರೋದು ಕಾಣಿಸುತ್ತೆ. ಏನಾಯ್ತು ಮತ್ತೆ ನಿಮ್ಮ ಕೈ ಪೂರ್ತಿ ಗಾಯ ಆಗಿದೆ ಅಂತ ಕೇಳ್ತಾನೆ. ಅವನಿಗೆ ಸಹಾಯ ಮಾಡಿ ಸೋಫಾ ಮೇಲೆ ಕೂರಿಸ್ತಾಳೆ. ಅವಳಿಂದ ನೀರಿನ ಲೋಟ ಪಡೆದು ಪೂರ್ತಿಯಾಗಿ ಕುಡಿದ ಸೌರಭ್ ಅವಳ ಕೈ ಹಿಡಿದೆಳೆದು ತನ್ನ ಪಕ್ಕದಲ್ಲೇ ಕೂರಿಸ್ಕೊಂಡು ಏಕಾಏಕಿ ಅವಳ ಮಡಿಲ ಮೇಲೆ ತಲೆ ಇಟ್ರೆ ಎಂದಿನಂತೆ ಬೆದರಿದ ನಿವೇದನ ಬಾಯ್ ತೆರೆಯೋ ಮುನ್ನವೇ, ನಾನು ಕೆಟ್ಟ ಹುಡುಗ ಅಲ್ಲ ವೇದ. ನಾನು ರೌಡಿ ಇರ್ಬಹುದು, ಮೊಂಡ ಇರಬಹುದು, ಹಠಮಾರಿ ಕೋಪಿಷ್ಟ ಏನೇ ಇರಬಹುದು. ಆದ್ರೆ ಹೆಣ್ಣಿನ ವಿಚಾರದಲ್ಲಿ ತಪ್ಪು ಮಾಡೋ ಮಗನಲ್ಲ ಕಣ್ರಿ. ಹೆದ್ರು ಬೇಡ್ರಿ. ಹೆದ್ರಿರೋ ಈ ಮನಕ್ಕೆ ಸಣ್ಣ ಸಾಂತ್ವನದ ಅಗತ್ಯ ಇದೆ ಅಷ್ಟೇ ಅಂತ ಹೇಳ್ತಾನೆ ಸೌರಭ್. ಸೌರಭ್ ಮಾತ್ ಕೇಳಿದ ನಿವೇದನ ಮೌನವಾದ್ರೆ, ಇವತ್ತು ರಿಸೆಪ್ಷನ್ ಪಾರ್ಟಿಲಿ ನಾನು ಆ ಗಿರಿಧರ್ನ ನೋಡ್ದೆ ಕಣ್ರಿ. ನೀವು ನೋಡಿದ್ರೋ ಇಲ್ವಾ ಗೊತ್ತಿಲ್ಲ. ಅವನಂತೂ ನಿಮ್ಮನ್ನೇ ನೋಡ್ತಾ ಇದ್ದ. ನಾನು ನಿಮ್ಮನ್ನ ನೋಡೋದಕ್ಕಿಂತ ಹೆಚ್ಚಾಗಿ ಬೇರೆ ದೃಷ್ಟಿಯಲ್ಲಿ ನೋಡ್ತಾ ಇದ್ದ ವೇದ. ಈ ನಾಲಾಯಕ್ ನನ್ನ ಮಗನಿಗೆ ಇನ್ನೂ ಬುದ್ಧಿ ಬಂದಿಲ್ಲ. ಅದಕ್ಕೆ ನಿಮ್ಮನ್ನೇ ನೋಡ್ತಾ ಇದ್ದಾನೆ. ಮೊದ್ಲು ಇವನಿಗೊಂದು ಗತಿ ಕಾಣಿಸ್ಬೇಕು ಅಂತ ಬೈದ್ಕೊಂಡೆ ನಾನು ಅವನತ್ತ ಗಮನ ಇರಿಸಿದ್ದೆ. ಆದ್ರೆ ಆ ಜೈರಾಮ್ ನನ್ ಹಿಂದೆ ಬಿದ್ದಿದ್ದ ವೇದ. ಅವನಿಂದ ತಪ್ಪಿಸ್ಕೊಂಡು ಓಡಾಡಿ ಸಾಕಾಗಿ ಹೋಯ್ತು ನನಗೆ. ಸ್ವಲ್ಪ ನಶೆ ಕೂಡ ಏರಿತ್ತು. ಆದ್ರೆ ನೀವು ನಿರಂಜನ್ ಸರ್, ಸೌಜನ್ಯ, ಅನು ಮೇಡಮ್ ಎಲ್ರ ಜೊತೆ ಮಾತಾಡ್ತಾ ಇದ್ದಿದ್ದನ್ನ ಗಮನಿಸ್ತಾನೆ ಇದ್ದೆ. ಸ್ವಲ್ಪ ಹೊತ್ತಿನ ನಂತರ ನೀವು ಅಲ್ಲೆಲ್ಲೂ ಕಾಣ್ಲಿಲ್ಲ. ಜೊತೆಗೆ ಅವನು ಸಹ ಕಾಣ್ಲಿಲ್ಲ. ಆ ಕ್ಷಣಕ್ಕೆ ಅವನಿಂದ ನಿಮ್ಗೇನಾದ್ರೂ ತೊಂದರೆ ಆಯ್ತೇನೋ ಅಂತ ಭಾವಿಸಿದ ನಾನು ನಿರಂಜನ್ ಸರ್ ಮನೆಯನ್ನ, ರಿಸೆಪ್ಷನ್ ಹಾಲ್ ಅನ್ನ ಪೂರ್ತಿಯಾಗಿ ಹುಡುಕಿ ಸೋತೆ ಕಣ್ರಿ. ನೀವು ಕಾಣ್ತಿಲ್ಲ. ಅದು ಅಲ್ಲದೆ ನಿಮ್ಗೆ ಆ ಗಿರಿಧರ್ ಏನಾದ್ರೂ ಅಪಾಯ ಮಾಡಿರಬಹುದಾ ಅಂತ ಮದುವೆ ಸಂಭ್ರಮದಲ್ಲಿರೋ ನಿರಂಜನ್ ಸರ್ಗೆ ಹೇಳೋದು ಸರಿ ಅನ್ನಿಸ್ಲಿಲ್ಲ ನನಗೆ. ಹಾಗಾಗಿ ಮತ್ತೆ ಮತ್ತೆ ಅಲ್ಲೆಲ್ಲ ಹುಡುಕಿ ಕೊನೆಗೆ ನಿಮ್ಮನ್ನ ನೋಡಿದ್ರ ಅಂತ ಎಲ್ರನ್ನ ಕೇಳ್ತಾ ಹೋದೆ. ಅವ್ರೆಲ್ರೂ ಇಲ್ಲ, ಗೊತ್ತಿಲ್ಲ, ನಿವೇದನ ಎಲ್ಲಿಗೆ ಹೋದ್ರು ಅಂತ ಗೊತ್ತಿಲ್ಲ ಅಂತಾನೆ ಹೇಳಿದ್ರು. ಅದಕ್ಕೆ ನಿಮ್ಗೆ ಕಾಲ್ ಮಾಡಿದ್ದು ನಾನು. ನೀವಂತೂ ಕಾಲ್ ಪಿಕ್ ಮಾಡ್ಲೇ ಇಲ್ಲ. ಆಗ ನಾನು ಮತ್ತಷ್ಟು ಹೆದ್ರಿದೆ ವೇದ. ಅವನಿಂದ ಮತ್ತೆ ಅಲ್ಲಿ ನಿಮ್ಗೆ ತೊಂದರೆ ಆಯ್ತು ಅಂತ ನಿಜಕ್ಕೂ ಹೆದ್ರಿ ಹೋದೆ. ಅದಕ್ಕಾಗಿಯೇ ಅವನ್ ಮನೆಗೂ ಹುಡುಕೊಂಡು ಹೋದೆ. ಆದ್ರೆ ಅವನು ಇನ್ನು ಮನೆಗೆ ಬಂದಿರ್ಲಿಲ್ಲ. ನಂತರ ನಾನು ಅವನಿಗೆ ಕಾಲ್ ಮಾಡಿ ಎಲ್ಲಿದ್ಯಾ ನೀನು ಅಂತ ಕೇಳಿದ್ರೆ ಸರಿಯಾಗಿ ಅವನು ಉತ್ತರಿಸ್ಲಿಲ್ಲವಾದ್ರೂ ನೇರವಾಗಿ ನಿಮ್ ಬಗ್ಗೆ ಕೇಳಲಿಲ್ಲ ನಾನು. ಬದಲಾಗಿ ಮತ್ತೆ ಮತ್ತೆ ಅವನಿಗೆ ಕಾಲ್ ಮಾಡ್ತಾ ಎಲ್ಲಿದ್ಯಾ ಅಂತ ಕೇಳ್ತಲೇ ಅರ್ಧ ಸಿಟಿಯನ್ನ ಹುಡುಕಿದೀನಿ. ಆಗ ಯಾವುದೋ ಬಾರಿನ ಮುಂದೆ ಅವನ ಕಾರ್ ಕಂಡಂತಾಗಿ ಹುಡುಕೊಂಡೋಗಿ ನಿಮ್ ಬಗ್ಗೆ ಕೇಳ್ದೆ. ಅವನ ಗ್ರಹಚಾರ ಕೆಟ್ಟಿತ್ತೇನೋ, ಅದಕ್ಕೆ ಅವನು ಸರಿಯಾಗಿ ಏನೂ ಉತ್ತರ ಕೊಡ್ಲಿಲ್ಲ. ನನಗೂ ಅವನ ಮೇಲೆ ಮೊದ್ಲಿಂದನೂ ಕೋಪ ಇತ್ತು. ಈಗಂತೂ ಅವನ ಉಡಾಫೆ ಉತ್ತರ ಕೇಳಿ ಮತ್ತಷ್ಟು ಕೋಪ ಬಂದು 4 ಬಿಟ್ಟೆ.
ಅವನು ಬಾಟಲಿಲಿ ಹೊಡೆಯೋಕೆ ಬಂದಾಗ ಕೈ ಅಡ್ಡ ಹಿಡಿದೆ, ಹಾಗಾಗಿ ಈ ಪೆಟ್ಟು ಕೈಗೆ ಬಿತ್ತು ಕಣ್ರಿ. ಕೊನೆಗೆ ನನ್ನ ಪೆಟ್ಟನ್ನ ತಾಳಲಾರ್ದೆ ನನಗೆ ಹೊಡಿಬೇಡ ಸೌರಭ್, ನಾನು ನಿವೇದನಾ ಮೇಡಮ್ನ ತಂಟೆಗೆ ಹೋಗಿಲ್ಲ. ಅವರು ಆಗ್ಲೇ ಸ್ಕೂಟಿ ತೆಗೆದುಕೊಂಡು ಹೋಗೋದನ್ನ ನಾನು ನೋಡ್ದೆ. ಬಹುಶಃ ಅವರು ಮನೆಗೆ ಹೋಗಿರ್ಬೇಕೇನೋ, ಅಲ್ಲಿಗೆ ಹೋಗಿ ನೋಡು ಅಂತ ಅವನೇ ಹೇಳಿದ್ದು. ಅದಕ್ಕೆ ಇಲ್ಲಿಗೆ ಹುಡ್ಕೊಂಡು ಬಂದೆ ವೇದ. ಇಲ್ಲಿ ನಿಮ್ಮ ಸ್ಕೂಟಿಯನ್ನ ನೋಡಿದ ನಂತರವೇ ನನಗೆ ಸಮಾಧಾನವಾಗಿದ್ದು ಕಣ್ರಿ. ಇನ್ಮೇಲೆ ಹೀಗೆಲ್ಲ ಮಾಡಬೇಡಿ, ಯಾರಿಗಾದ್ರೂ ಹೇಳಿ ಬರಬೇಕಿತ್ತು ನೀವು ಎಂದ ಸೌರಭ್ನ ಮಾತಿನಲ್ಲಿ ಯಾವುದೇ ಸುಳ್ಳು ಕಪಟವಿಲ್ಲ ಅನ್ನಿಸ್ತಾ ಇತ್ತು ನಿವೇದನಾಳಿಗೆ. ತಾನು ಹೇಳಬೇಕಾದ ವಿಚಾರಗಳೆಲ್ಲ ಹೇಳಾಯ್ತು ಅನ್ನುವಂತೆ ಸೌರಭ್ ಅವಳ ಮಡಿಲ ಮೇಲೆ ಕಣ್ಣು ಮುಚ್ಚಿದ್ರೆ ಅವಳು ಮೌನವಾಗಿ ಕುಳಿತು ಇವತ್ತು ರಿಸೆಪ್ಷನ್ ನಲ್ಲಿ ನಿರಂಜನ್, ಸೌಜನ್ಯ ಮತ್ತೆ ಅನು ಹೇಳಿದ ಮಾತುಗಳ ಬಗ್ಗೆ ಯೋಚನೆ ಮಾಡ್ತಾಳೆ. ನಾನು ಮದ್ವೆ ಆಗಾಯ್ತು, ಈಗ ನಿಮ್ಮ ಸರದಿ ನಿವೇದನಾ ಅಂದ ನಿರಂಜನ್ಗೆ ನಿವೇದನಾ, ನಮ್ಮಿಬ್ಬರ ಬದುಕು ಬೇರೆ ಬೇರೆ ಸರ್, ಎರಡನ್ನ ಒಂದೇ ಮಾಡಿ ನೋಡ್ಬೇಡಿ. ನಿಮ್ಮ ಬದುಕಿನ ಹಿನ್ನೆಲೆ ಮತ್ತೆ ನನ್ನ ಬದುಕಿನ ಹಿನ್ನೆಲೆ ಎರಡು ಬೇರೆ ಬೇರೆ ಅಂತ ಹೇಳಿದ್ರೆ ಆಗ ನಿರಂಜನ್, ಬರೀ ನಮ್ಮಿಬ್ರ ಬದುಕಿ ಅಲ್ಲ ಮೇಡಮ್, ಪ್ರತಿಯೊಬ್ಬರ ಬದುಕು ಬೇರೆ ಬೇರೆಯಾಗಿರುತ್ತೆ. ಎಲ್ಲರ ಬದುಕಿನಲ್ಲೂ ಒಂದಲ್ಲ ಒಂದು ಹಿನ್ನೆಲೆ ಇದ್ದೇ ಇರುತ್ತೆ. ನಿಮ್ ಬದುಕಿನಲ್ಲಿ ಏನೇನು ನಡೆದಿದೆ ಎಲ್ಲವೂ ನನಗೂ ಗೊತ್ತು ಮೇಡಮ್. ದಯವಿಟ್ಟು ನನ್ನ ಬಗ್ಗೆ ತಪ್ಪು ತಿಳಿಬೇಡಿ. ಆದ್ರೆ ನಿಮ್ ಬಗ್ಗೆ ತಿಳಿಯೋ ಕುತೂಹಲದಿಂದಲೇ ನಾನೇ ನಿಮ್ ಬಗ್ಗೆ ತಿಳ್ಕೊಂಡಿದ್ದು. ನಿಮ್ಮ ಹಾಡ್ ಕೇಳಿ ನೃತ್ಯ ಕಂಡ ನಂತರ ನನಗೆ ಈ ನಿಮ್ಮ ಮೌನದ ಹಿಂದಿನ ಕಾರಣವನ್ನ ತಿಳಿಲೇಬೇಕು ಅನ್ನೋ ಹಠ ಮೂಡಿತು. ಅದಕ್ಕಾಗಿಯೇ ನಿಮ್ ಬಗ್ಗೆ ತಿಳಿದೆ. ನಿಜ ಹೇಳ್ಬೇಕು ಅಂದ್ರೆ ಜೀವನದಲ್ಲಿ ನಡೆದ ಒಳ್ಳೇದನ್ನ ಮರೆತು ಮುಂದೆ ಹೋಗೋದು ಕಷ್ಟ ಮೇಡಮ್. ಆದ್ರೆ ಕೆಟ್ಟದ್ದನ್ನ ಮರೆತು ಒಳ್ಳೇದ್ರ ಕಡೆ ಹೋಗ್ಬೇಕಾದದ್ದು ಜಾಣತನ. ಕೆಟ್ಟದ್ದನ್ನ ಮರೆತ್ರೆ ಮಾತ್ರವೇ ಒಳ್ಳೇದು ನಮ್ಮ ಹತ್ರ ಬರೋದು. ನಾನು ನನ್ನ ಪ್ರಗತಿಯೊಂದಿಗೆ ಕಳೆದದ್ದು ಎಲ್ಲವೂ ಸುಂದರ ಕ್ಷಣಗಳನ್ನೇ. ಅದಕ್ಕೆ ಆ ನೆನಪುಗಳನ್ನ ನಾನು ಮರೆಯೋಕ್ಕಾಗಲ್ಲ. ಬದಲಾಗಿ ಅವಳ ನೆನಪಿನ ಜೊತೆಗೆ ಸೌಜನ್ಯಳ ಕೈ ಹಿಡಿದು ಹೊಸ ಬದುಕಿನ ಕಡೆ ಮುಖ ಮಾಡಿದ್ದೀನಿ. ಹಾಗೆ ಸೌಜನ್ಯ ಜೊತೆಯಲ್ಲಿ ಹೊಸ ಬದುಕಿನ ಶುಭಾರಂಭ ಮಾಡಿ ನನ್ನ ಪ್ರಗತಿಯನ್ನ ಮಗಳ ರೂಪದಲ್ಲಿ ಪಡಿತೀನಿ. ಆದ್ರೆ ನೀವು ನಿಮ್ ಗಂಡನೊಂದಿಗೆ ಯಾವ ಸುಂದರ ಕ್ಷಣಗಳನ್ನ ಕಳೆದಿದ್ದೀರಾ ಮೇಡಮ್? ಅವನು ನಿಮ್ಮೊಂದಿಗೆ ಇದ್ದವರೆಗೂ ನೀವು ಅನುಭವಿಸಿದ್ದು ಬರೀ ನೋವುಗಳನ್ನೇ ತಾನೆ, ವೇದನೆಯನ್ನೇ ಅಲ್ವಾ, ಅವಮಾನ ಅನುಮಾನವನ್ನೇ ಅಲ್ವಾ? ಅವನೊಂದಿಗೆ ಕಳೆದ ಬದುಕನ್ನ ಒಂದು ಕೆಟ್ಟ ಕನಸು ಅಂತ, ಅವನು ನಿಮ್ಮ ಬದುಕಿನ ಕರಾಳ ಅಧ್ಯಾಯ ಅಂತ ಮರೆತು ಮುಂದಿನ ಜೀವನದ ಕಡೆಗೆ ಮುಖ ಮಾಡಿ ಮೇಡಮ್. ಮತ್ತೊಂದು ಮಾತನ್ನ ಪ್ರಾಮಾಣಿಕವಾಗಿ ಹೇಳ್ತೀನಿ ಮೇಡಮ್, ಅದೇನು ಅಂದ್ರೆ ನನ್ನ ಪ್ರೀತಿಗಿಂತ ಸೌರಭ್ನ ಪ್ರೀತಿ ಹೆಚ್ಚು ಪರಿಶುದ್ಧವಾದದ್ದು. ನನ್ನದು ಕೇವಲ ತಿಂಗಳುಗಳ ಪ್ರೀತಿ ಮೇಡಮ್. ಪ್ರಗತಿಯನ್ನ ನೋಡಿ ಕೆಲವು ತಿಂಗಳು ಅವಳನ್ನ ಗಮನಿಸ್ದೆ. ಅವಳ ಬಗ್ಗೆ ಸಂಪೂರ್ಣವಾಗಿ ತಿಳಿದು ಬಳಿಕ ಕೆಲವೇ ತಿಂಗಳಲ್ಲಿ ಅವಳನ್ನ ಪ್ರೀತಿಸಿ ಕಾಡಿ ಬೇಡಿ ಈ ರಸ್ತೆಯಲ್ಲೆಲ್ಲ ನಿಲ್ಸಿ ಅಡ್ಡಗಟ್ಟಿ ಹಠ ಮಾಡಿ ಅವಳನ್ನ ಮದುವೆ ಆದೆ ನಾನು. ಆದ್ರೆ ಆ ಹುಡುಗ ಸೌರಭ್ ಹಾಗಲ್ಲ. ನಿಮ್ಮನ್ನ ನೋಡಿದ ಕ್ಷಣದಿಂದ ನೀವು ವಿಧವೆ ಅಂತ ತಿಳಿದ ನಂತರವೂ ನಿಮ್ಮನ್ನೇ ಪ್ರೀತಿಸ್ತಾ ನೀವು ಸಿಕ್ಕರೆ ಮಾತ್ರ ಮದುವೆ ಆಗ್ಬೇಕು, ಇಲ್ಲಾಂದ್ರೆ ಹೀಗೆಯೇ ಒಂಟಿಯಾಗಿ ಇರ್ಬೇಕು ಅಂದ್ಕೊಂಡೆ ಕಾದಿದ್ದಾನೆ ಅಂದ್ರೆ ಅವನ್ ಪ್ರೀತಿಯ ಆಳ ಎಷ್ಟಿರಬಹುದು ಅಂತ ಯೋಚನೆ ಮಾಡಿ. ಈಗಲೂ ಅಷ್ಟೇ, ನಿಮ್ ಬಗ್ಗೆ ಎಲ್ಲವೂ ತಿಳಿದ ನಂತರವೂ ಅವನ ಪ್ರೀತಿಯಲ್ಲಿ ಯಾವ ಬದಲಾವಣೆಯೂ ಆಗಿಲ್ಲ. ಅಲ್ಲದೆ ಅವನು ಯಾವುದೇ ಕಾರಣಕ್ಕೂ ನಿಮ್ಗೆ ನೋವಾಗೋಕೆ ಬಿಡೋದಿಲ್ಲ. ನಿಮ್ಗೆ ಯಾರೆದ್ರು ಮುಜುಗರ ಆಗೋಕ್ಕೂ ಬಿಡೋದಿಲ್ಲ. ಯಾರು ನಿಮ್ ಬಗ್ಗೆ ತಪ್ಪಾಗಿ ಮಾತಾಡೋದನ್ನು ಅವನು ಸಹಿಸೋದಿಲ್ಲ. ಅದಕ್ಕಾಗಿಯೇ ನೀವು ಅವನನ್ನ ನಿರ್ಲಕ್ಷ್ಯ ಎಷ್ಟೇ ಮಾಡಿದ್ರು, ತಿರಸ್ಕಾರ ಮಾಡಿದ್ರು ದೂರದಿಂದನೇ ನಿಮ್ಮನ್ನ ನೋಡ್ಕೊಂಡು ಇರ್ತೀನಿ ಅಂತ ಹೇಳ್ತಾನೆ ಹೊರತು ಪ್ರೀತ್ಸು ಮದುವೆ ಆಗು ಅಂತೆಲ್ಲ ನಿಮ್ಮನ್ನ ಕಾಡಲಾರ. ನೀವು ಒಂಟಿಯಾಗಿ ಇರ್ತೀನಿ ಅಂದ್ರೆ ಅವನು ಹಾಗೆಯೇ ಇರ್ತಾನೆ. ಅವನಿಗೆ ಯಾವ್ದ್ರಲ್ಲಿ ಕಮ್ಮಿ ಇದೆ ಮೇಡಮ್, ನೀವೇ ಯೋಚನೆ ಮಾಡಿ. ಯಾವ ಸಿನಿಮಾ ಹೀರೋಗೆ ಕಡಿಮೆ ಇದ್ದಾನೆ ನಮ್ ಸೌರಭ್? ಅಷ್ಟಾದ್ರೂ ನೀವೇ ಬೇಕು ಅಂತ ನಿಮ್ ಹಿಂದೆಯೇ ಬರ್ತಾ ಇದ್ದಾನೆ. ಅವತ್ತು ನೀವು ನನ್ಗೆ ಪರೋಕ್ಷವಾಗಿ ಉಪದೇಶ ಕೊಡೋದು ಸುಲಭ, ಆಚರಣೆ ಕಷ್ಟ ಅಂತ ಸೌಜನ್ಯಳನ್ನ ಮದ್ವೆ ಆಗು ಅಂತ ಹೇಳಿದ್ದು ಅಲ್ವಾ? ಈಗ ನೀವು ನಾನು ಕೊಡೋ ಉಪದೇಶವನ್ನ ಸಕಾರಾತ್ಮಕವಾಗಿ ತೆಗೆದುಕೊಳ್ಳೋ ಮನ್ಸು ಮಾಡಿ. ನಮ್ದು ಪುರುಷ ಪ್ರಧಾನ ಸಮಾಜ ಮೇಡಮ್. ಅದಕ್ಕೆ ಒಬ್ಬ ಗಂಡು ಏನ್ ಬೇಕಾದ್ರೂ ಮಾಡಬಹುದು, ಎಷ್ಟು ಬೇಕಾದ್ರೂ ಮದುವೆ ಆಗಬಹುದು. ವಯಸ್ಸಲ್ಲಿ ತನಗಿಂತ ಎಷ್ಟು ಚಿಕ್ಕ ಹೆಣ್ಣನ್ನ ಬೇಕಾದ್ರೂ ಮದುವೆ ಆಗಬಹುದು. ಅದನ್ನ ಯಾರು ಪ್ರಶ್ನೆ ಮಾಡೋದಿಲ್ಲ. ಬದಲಾಗಿ ವಿಭಿನ್ನ
ಪ್ರೀತಿ ಅವರಿಬ್ರು ಚೆನ್ನಾಗಿದ್ರೆ ಸಾಕು ಅನ್ಕೋತಾರೆ. ಈಗ ನನ್ನನ್ನೇ ಉದಾಹರಣೆ ತೆಗೆದುಕೊಳ್ಳಿ. ನಾನು ಮತ್ತೆ ಸೌಜನ್ಯ ಮದುವೆ ಆದದ್ದನ್ನ ಯಾರು ಹೆಚ್ಚಾಗಿ ಪ್ರಶ್ನಿಸೋದಿಲ್ಲ. ನಮ್ಮ ನಡುವಿನ ಯಾವ ಭಿನ್ನತೆಗಳು ಯಾರಿಗೂ ಅಷ್ಟು ದೊಡ್ಡದಾಗಿ ಕಾಣಿಸೋದಿಲ್ಲ. ಯಾಕೆ ಅಂದ್ರೆ ನಮ್ದು ಪುರುಷ ಪ್ರಧಾನ ಸಮಾಜ. ಆದ್ರೆ ಇದೇ ವಿಚಾರ ಹೆಣ್ಣೊಬ್ಳ ಬದುಕಿನಲ್ಲಿ ನಡೆಯುತ್ತೆ ಅಂದ್ರೆ ಸಂಕುಚಿತ ಮನೋಭಾವದ ನಮ್ಮ ಜನ ಒಪ್ಪೋದಿಲ್ಲ. ನಿಜವಾಗಿಯೂ ಹೇಳ್ಬೇಕು ಅಂದ್ರೆ ಈ ರೀತಿ ಒಂದು ಹೆಣ್ಣು, ಅದರಲ್ಲೂ ಜೀವನದಲ್ಲಿ ಅತಿಯಾಗಿ ನೊಂದ ನಿಮ್ಮಂತಹ ಒಂದು ಹೆಣ್ಣಿಗೆ ಒಂದು ಒಳ್ಳೆ ಬಾಳು ಸಿಗುತ್ತೆ ಅಂದ್ರೆ ಮತ್ತೊಬ್ಬ ಹೆಣ್ಣು ಸಹಿಸೋದಿಲ್ಲ. ಅದ್ ಯಾಕೆ ಅನ್ನೋದು ಈಗ್ಲೂ ನನಗಂತೂ ತಿಳಿಯೋದೇ ಇಲ್ಲ. ಜೀವನದಲ್ಲಿ ಸುಖವನ್ನೇ ಕಾಣದ ಕೇವಲ ಕಷ್ಟದಲ್ಲೇ ನೊಂದು ಬೆಂದ ಒಂದು ಹೆಣ್ಣಿಗೆ ಅವಳಿಗಿಂತ ಚಿಕ್ಕ ವಯಸ್ಸಿನ ಹುಡುಗನೊಬ್ಬ ಚಂದದ ಬದುಕನ್ನ ನೀಡೋಕೆ ಬಯಸ್ತಾನೆ ಅಂದ್ರೆ ನಮ್ ಜನ ಒಪ್ಪೋದಿಲ್ಲ. ಬದಲಾಗಿ ಪರಿಹಾಸ್ಯ ಮಾಡ್ಕೊಂಡು ನಗ್ತಾರೆ. ಬಹುಶಃ ಅವ್ರ ಮನೆಯಲ್ಲೂ ನಿಮ್ ರೀತಿ ಹೆಣ್ಣೊಬ್ಳು ಇದ್ರೆ ಅವಳ ವೇದನೆ ಅವರಿಗೆ ಅರ್ಥ ಆಗಬಹುದೇನೋ. ಅಲ್ಲಿವರೆಗೂ ಒಂದು ಹೆಣ್ಣಿಗೆ ಜೀವನದಲ್ಲಿ ಎರಡನೇ ಅವಕಾಶ ಕೊಡಬಾರ್ದು ಅನ್ನೋದು ಅವರ ಸಂಕುಚಿತ ಮನೋಭಾವದ ನಿಲುವು. ಅವಳು ಒಂಟಿಯಾಗಿ ಬದುಕಿ ಒಂಟಿಯಾಗಿ ಸಾಯ್ಬೇಕು, ಮದುವೆ ಆಗಿದೆ, ಮಕ್ಕಳಾಗಿದೆ, ಗಂಡ ಸತ್ತ ಅಂದ್ಮೇಲೆ ಅವಳ ಬದುಕು ಮುಗಿದು ಹೋಯ್ತು ಅನ್ನೋದೇ ಅವರೆಲ್ಲರ ಪೂರ್ವಾಗ್ರಹ ಪೀಡಿತ ಮನಸ್ಸುಗಳ ನಿಲುವು. ಅವರೆಲ್ಲ ಇನ್ನೂ ಹಳೆಯ ಗೊಡ್ಡು ಸಂಪ್ರದಾಯಗಳಿಂದ ನಿಲುವುಗಳಿಂದ ಹೊರಬಂದಿಲ್ಲ. ನೀವು ಅಂತಹ ಜನಗಳ ಮಾತಿಗೆ ಹೆದರಿ ಸೌರಭ್ನ ಪ್ರೀತಿನ ತಿರಸ್ಕಾರ ಮಾಡ್ತಾ ಇದ್ದೀರಾ. ಆ ರೀತಿ ನೊಂದು ಬೆಂದು ಒಂಟಿಯಾಗಿರೋ ಹೆಣ್ಮಕ್ಳ ಮೇಲೆ ಕೆಟ್ಟ ಕಣ್ಣು ಹಾಕಿ ಅಂಥವ್ರ ಜೊತೆಗೆ ಅನೈತಿಕ ಸಂಬಂಧ ಬೆಳೆಸ್ಕೊಳ್ಳೋಕೆ ಪ್ರಯತ್ನ ಪಡೋ ಎಷ್ಟೋ ನೀಚ ಗಂಡಸ್ರ ಮಧ್ಯೆ ನಿಮ್ಮನ್ನ ಮದುವೆ ಆಗಿ ನಿಮ್ಮೊಂದಿಗೆ ಬದುಕಬೇಕು, ನೀವು ಜೀವನದಲ್ಲಿ ಕಳ್ಕೊಂಡ ಎಲ್ಲ ಸುಖ ಸಂತೋಷ ನೆಮ್ಮದಿಯನ್ನ ಮರಳಿ ಕೊಡಬೇಕು, ನಿಮ್ಮ ನಗುವನ್ನ ನಿಮ್ಗೆ ವಾಪಸ್ ಕೊಡಬೇಕು ಅಂತ ಆಸೆ ಪಡ್ತಾ ಇರೋ ಸೌರಭ್ನ ಕಡೆ ಒಮ್ಮೆ ಕಣ್ಣೆತ್ತಿ ನೋಡಿ ಮೇಡಮ್. ಒಮ್ಮೆ ಅವನ ಪ್ರೀತಿನ ಅರ್ಥ ಮಾಡ್ಕೊಳ್ಳಿ ಸಾಕು ಅಂತ ಇದ್ದ ನಿರಂಜನ್ ಮಾತು ಮುಂದುವರ್ಸೋ ಮೊದ್ಲೇ ಅವನಿಗೆ ಕಾಲ್ ಬರುತ್ತೆ. ನಿವೇದನಾಳ ಬಳಿ ಕ್ಷಮೆ ಕೇಳಿ ಅವಳಿಂದ ತುಸು ದೂರ ಹೋಗ್ತಾನೆ ನಿರಂಜನ್. ಅವನು ಅತ್ತ ಹೋದ್ ಕೂಡ್ಲೆ ಅವಳ ಬಳಿ ಬಂದ ಸೌಜನ್ಯ, ಅಕ್ಕ ನಾನೊಂದು ಮಾತು ಹೇಳ್ತೀನಿ, ಬೇಸರ ಮಾಡ್ಕೋಬೇಡಿ. ನಾನು ನಿಮ್ಗಿಂತ ಚಿಕ್ಕವಳೇ ಇರಬಹುದು, ಹಾಗೆ ನಾನು ನಿಮ್ಗೆ ಉಪದೇಶ ಕೊಡ್ತಾ ಇಲ್ಲ, ಮನವಿ ಮಾಡ್ತಾ ಇದ್ದೀನಿ ಅಂತ ಅನ್ಕೊಳ್ಳಿ. ಅದೇನು ಅಂದ್ರೆ ಒಂದ್ಸಲ ಸೌರಭ್ ಸರ್ ಕಡೆ ನೋಡಿ ಅಕ್ಕ, ಅವ್ರ ಪ್ರೀತಿನ ಅರ್ಥ ಮಾಡ್ಕೊಳ್ಳಿ. ಅವರು ಪಾಪ ಅಕ್ಕ, ತುಂಬಾ ಒಳ್ಳೆ ಮನಸ್ಸಿನ ವ್ಯಕ್ತಿ ಅವರು. ನಾವು ಬಂದ ಹೊಸ್ತರಲ್ಲಿ ನಮ್ಮನ್ನ ಎಷ್ಟೆಲ್ಲ ರೇಗಿಸ್ತಾ ಇದ್ರು ನೆನ್ಪಿದ್ಯಾ? ಆಗೆಲ್ಲ ನಾನು ಅವರಿಗೆ ಎಷ್ಟು ಬೈದ್ಕೊಳ್ತಾ ಇದ್ದೆ ಗೊತ್ತಾ? ಆದ್ರೆ ನಾವು ಮೊದಲ ಬಾರಿ ಊರಿಗೆ ಹೋಗುವಾಗ ಹೆಣ್ಮಕ್ಳನ್ನ ಒಂಟಿಯಾಗಿ ಕಳಿಸ್ಬಾರ್ದು ಅನ್ನೋ ಕಾರಣಕ್ಕೆ ನಮ್ಮನ್ನ ಜೊತೆಯಲ್ಲೇ ಕರ್ಕೊಂಡು ಹೋದವರು. ಸ್ವಂತ ತಂಗಿಯರಂತೆ ಕಾಳಜಿ ಮಾಡಿದ್ರು. ನಾವೇ ಬೇಡ ಅಂದ್ರೂ ಕೇಳ್ದೆ ನಮ್ಗೆ ಊಟ ತಿಂಡಿ ಕೊಡ್ಸಿ ಮರಳಿ ಬರುವಾಗ ಎಚ್ಚರಿಕೆಯಿಂದ ಬರ್ಬೇಕು ಅಂತ ಎಷ್ಟೆಲ್ಲ ಬುದ್ಧಿ ಮಾತು ಹೇಳಿದ್ರು ಗೊತ್ತಾ? ಆಗಿನಿಂದನೇ ನನಗೆ ಅವ್ರ ಮೇಲೆ ಗೌರವದ ಭಾವ ಮೂಡ್ತು. ನಿನ್ನೆ ಮದ್ವೆ ಮನೆಯಲ್ಲಿ ಫೈಟ್ ಮಾಡುವಾಗ್ಲೂ ಕೂಡ ಎಲ್ಲಿ ನಿಮ್ಗೆ ಪೆಟ್ಟು ಬಿದ್ದು ಬಿಡುತ್ತೋ ಅಂತ ನಿಮ್ಮ ಬಗ್ಗೆ ಎಷ್ಟೊಂದು ಕಾಳಜಿ ವಹಿಸಿದ್ರು ಸೌರಭ್ ಸರ್ ಅನ್ನೋದು ನಿಮಗ್ ಗೊತ್ತಿಲ್ಲವೇನೋ, ಆದ್ರೆ ನಾನಂತೂ ಚೆನ್ನಾಗಿ ಗಮನಿಸ್ದೆ. ಅವರ ಪ್ರೀತಿ ಪರಿಶುದ್ಧ ಅಕ್ಕ. ಅದಕ್ಕೆ ನೀವು ಅವರನ್ನ ಎಷ್ಟೇ ತಿರಸ್ಕರಿಸಿದ್ರು ನೀವೇ ಬೇಕು ಅಂತ ನಿಮ್ಗಾಗಿಯೇ ಕಾಯ್ತಿದ್ದಾರೆ. ನೀವು ಒಂಟಿಯಾಗಿ ಇದ್ಕೊಂಡು ಅವರನ್ನು ಒಂಟಿಯಾಗಿ ಬದುಕುವಂತೆ ಮಾಡಬೇಡಿ. ನಿಮ್ಮ ಆಲೋಚನೆಗಳಿಂದ ಆಚೆಗೆ ಬನ್ನಿ ಅಕ್ಕ. ಒಂದ್ ಮದ್ವೆ ಮುಗಿದ ಕೂಡ್ಲೆ ಬದುಕೆ ಮುಗಿಯೋದಿಲ್ಲ ಅಲ್ವಾ? ಮತ್ತೆ ವಯಸ್ಸಿನ ಬಗ್ಗೆ ಅಂತೂ ಹೇಳಲೇಬೇಡಿ. ಗಂಡಸಿಗಿಲ್ದ ವಯಸ್ಸಿನ ಹಂಗು ಹೆಣ್ಣಿಗೆ ಯಾಕೆ? ಗಂಡು ಎಷ್ಟನೇ ವಯಸ್ಸಲ್ಲಿ ಮದುವೆ ಆದ್ರೂ ಸರಿಯೇ, ಆದ್ರೆ ಹೆಣ್ಣಿಗೆ ಆ ಹಕ್ಕಿಲ್ಲ ಯಾಕೆ? ಒಮ್ಮೆ ಸೌರಭ್ ಸರ್ ಪ್ರೀತಿ ಬಗ್ಗೆ ಯೋಚನೆ ಮಾಡಿ ಅಕ್ಕ, ಪ್ಲೀಸ್ ಅಕ್ಕ ಅನ್ನೋ ಸೌಜನ್ಯ ಕೂಡ ಅಲ್ಲಿಂದ ಹೋದ್ರೆ. ದೀರ್ಘ ನಿಟ್ಟುಸಿರು ಬಿಟ್ಟ ನಿವೇದನ ಸುತ್ತಲೂ ನೋಡಿದ್ರೆ ಆಗ್ಲೂ ಕೂಡ ಸೌರಭ್ ಬೇಡ ಬೇಡ ಅಂತ ಹೇಳಿದ್ರು ಜಯರಾಮ್ ಬಲವಂತ ಮಾಡಿ ಅವನಿಗೆ ಜ್ಯೂಸ್ ಕುಡ್ಸೋ ಪ್ರಯತ್ನ ಮಾಡ್ತಾ ಇದ್ದ. ಅದೇ ಸಮಯಕ್ಕೆ ಇಬ್ರಿಗೂ ಊಟದ ತಟ್ಟೆ ಹಿಡಿದು ಬಂದ ಅನು, ಊಟ ತಗೋ ಟೈಮ್ ಆಯ್ತು ಅಂದ್ರೆ ಊಟದ ತಟ್ಟೆ ಪಡೆದು ಹುಬ್ಬು ಬೆಸೆದ ನಿವೇದನ, ನನ್ ಜೀವನದ ಕಥೆಯನ್ನ ಎಲ್ರ ಬಳಿಯೂ ಹೇಳಿದ್ಯಾ, ನಾಳೆ ಟಿವಿ ಚಾನಲ್ಗೆ ಕೊಟ್ಬಿಡು ಅಂತ ಜೋರು ಮಾಡಿದ್ರೆ ಎಲ್ಲರ ಬಳಿಯೂ ಹೇಳಿಲ್ಲ. ಸೌರಭ್ ಸರ್ ನಿನ್ನ ಪ್ರೀತಿಸ್ತೀನಿ ಅಂದಾಗ ಮಾತ್ರ ಅವ್ರ ಬಳಿ ಹೇಳುವಾಗ ನಿರಂಜನ್ ಸರ್ ಕೂಡ ಇದ್ದಿದ್ದು ಅಷ್ಟೇ. ಅಷ್ಟಕ್ಕೂ ನೀನ್ ಯಾಕೆ ಕೋಪ ಮಾಡ್ಕೋಬೇಕು ಬಿಡು, ನಿನ್ನಲ್ಲಿ ಯಾವ ಭಾವನೆಗಳು ಹುಟ್ಟೋದಿಲ್ವಲ್ಲ. ನೀನು ಮರದ ಕೊಡಿಗಿಂತ ಕಡೆ ಅನ್ನೋದು ನನಗ್ ತಿಳಿದಿದೆ, ಈಗ ಎಲ್ರಿಗೂ ತಿಳಿದಿದೆ ಎಂದು ಕೊಂಕಾಗಿ ಹೇಳ್ತಾಳೆ ಅನುಪಮ.
ಅವಳ ಮಾತಿಗೆ ಪ್ರಶ್ನಾರ್ಥಕವಾಗಿ ನೋಡೋ ನಿವೇದನ, ಅಂದ್ರೆ ನಿನ್ ಮಾತಿನ ಅರ್ಥ ಅಂತ ಕೇಳಿದ್ರೆ ನನ್ ಮಾತಿನ ಅರ್ಥ ಏನು ಅಂತ ನಿನ್ಗೂ ಚೆನ್ನಾಗಿ ಗೊತ್ತು ನಿವಿ. ನಿನ್ ಕಣ್ಣಿಗೆ ಸೌರಭ್ನ ಪ್ರೀತಿ ಕಾಣ್ತಾ ಇಲ್ವಾ, ಅಥವಾ ಕಂಡ್ರು ಕಾಣದ ರೀತಿ ಓಡಾಡ್ತಾ ಇದೀಯಾ ನೀನೇ ಹೇಳು. ಆ ಹುಡುಗನನ್ನ ನೋಡಿದ್ರೆ ಎಂಥವ್ರು ಮೆಚ್ತಾರೆ, ಅಷ್ಟು ಚೆನ್ನಾಗಿದ್ದಾನೆ, ಅಲ್ದೆ ಅಷ್ಟು ಒಳ್ಳೆ ಗುಣ ನಡತೆ ಮತ್ತೆ ಬುದ್ಧಿ ಇದೆ ಅವನಿಗೆ. ಆದ್ರೆ ನೀನ್ ಮಾತ್ರ ಇನ್ನೂ ಹಳೆ ಸಂಪ್ರದಾಯಗಳಿಂದ ಹೊರಗಡೆ ಬರ್ಬೇಡ. ಇದೇ ರೀತಿ 4 ಗೋಡೆಗಳ ಮಧ್ಯೆ ನಿನ್ನನ್ನ ನೀನು ಬಂಧಿಸ್ಕೊಂಡೆ ನಿನ್ನತನವನ್ನ ಕಳ್ಕೊಂಡು ಬದುಕು. ನಿನಗೆ ಅದೇ ಚಂದ ಅಲ್ವಾ. ನಮ್ ಕಷ್ಟ ಸುಖಕ್ಕೆ ಆಗದ ಸಮಾಜದ ಬಗ್ಗೆ ಜನರ ಬಗ್ಗೆ ಯೋಚನೆ ಮಾಡ್ಕೊಂಡು ನಿನ್ನನ್ನ ನೀನೇ ಕಳ್ಕೋಬೇಡ ನೀವಿ. ನಮ್ ಬದುಕಿನ ಬಗ್ಗೆ ಮಾತಾಡೋರು ಯಾರು ನಮ್ಮನ್ನ ಸಾಕೋದಿಲ್ಲ. ನೀನು ತನಗಿಂತ ದೊಡ್ಡವಳು, ನಿನ್ಗೆ ಮಕ್ಳಿದ್ದಾರೆ, ನೀನು ವಿಧವೆ ಅನ್ನೋ ವಿಷಯ ಅವನಿಗಾಗ್ಲಿ ಅವನ ಮನೆಯವರಿಗಾಗ್ಲಿ ಸಮಸ್ಯೆಯೇ ಅಲ್ಲ ಅಂದಮೇಲೆ ನೀನ್ ಯಾಕೆ ಈ ರೀತಿ ಒದ್ದಾಡ್ತಾ ಇದೀಯಾ ನನಗಂತೂ ಗೊತ್ತಿಲ್ಲ ಅಂತ ಇದ್ದ ಅನುಪಮಾಳ ಮಾತನ್ನ ತಡೆಯುವಂತೆ, ನನಗೆ ಹೊಟ್ಟೆ ಹಸ್ವಾಗ್ತಿದೆ, ಜೊತೆಯಲ್ಲಿ ತಿನ್ನೋದಾದ್ರೆ ತಿನ್ನೋ, ಇಲ್ಲ ಅಂದ್ರೆ ಸುಮ್ನೆ ಇರು, ಅಥವಾ ನಾನೇ ಊಟ ಮಾಡಲ್ಲ ಅಂತ ಗದರುತ್ತಾಳೆ ನಿವೇದನ. ಸರಿ ಬಿಡು, ನಾನೇನು ಹೇಳಲ್ಲ. ಆ ಹುಡುಗನ್ಗೆ ನೋವು ಕೊಟ್ಟು ನೀನು ಸಹ ನೋವು ಅನ್ಭವ್ಸು. ಈಗ ಜೋರ್ ಮಾಡ್ಬೇಡ, ಸುಮ್ನೆ ಊಟ ಮಾಡು ಎನ್ನುವ ಅನು ತನ್ನ ಗಂಡನ್ ಕಡೆ ತಿರ್ಗಿ, ಈ ಜೈರಾಮ್ ಹೆಂಡ ಕುಡಿದ್ಬಿಟ್ರೆ ಒಳ್ಳೆ ಕೋತಿ ತರ ಆಡ್ತಾರೆ, ತಾನು ಕುಡಿದು ಚಿತ್ತಾಗಿದ್ದು ಸಾಲ್ದು ಅನ್ನೋವಂತೆ ಎಲ್ರಿಗೂ ಕುಡಿಸ್ತಿದ್ದಾರೆ ನೋಡಲ್ಲಿ. ಬಲ್ವಂತ ಮಾಡಿ ಕುಡ್ಸೋಕೆ ಹೋದ್ರು ಆ ಹುಡ್ಗ ಸೌರಭ್, ಇಲ್ಲ ಸರ್ ನಾನ್ ಕುಡಿಯೋದಿಲ್ಲ, ಆ ರೀತಿ ಕೆಟ್ಟ ಚಟ ನನ್ಗಿಲ್ಲ ಅಂತ ದೂರ ಹೋದ್ರು ಕೇಳ್ದೆ ಬಲ್ವಂತ ಮಾಡ್ತಾ ಇದ್ದಾರೆ ಅಂತಾಳೆ ಅನುಪಮಾ. ಅವಳೊಂದಿಗೆ ಹೆಚ್ಚು ಮಾತಾಡದೆ ಊಟ ಮುಗಿಸಿದ ನಿವೇದನ ಇನ್ನು ವೇದಿಕೆಯಲ್ಲೇ ನಿಂತಿದ್ದ ನಿರಂಜನ್ ಮತ್ತೆ ಸೌಜನ್ಯಾಗೆ ಹೇಳಿ, ಕತ್ಲಾಗ್ತಾ ಬಂತು, ನಾನು ಮನೆಗ್ ಹೋಗ್ತೀನಿ ಅಂತ ಒಬ್ಳೆ ಅಲ್ಲಿಂದ ಹೊರಟು ಬಿಡ್ತಾಳೆ. ಹಾಗೆ ಮನೆಗ್ ಬಂದವಳು ಪ್ರಮೋದ್ನ ಫೋಟೋ ನೋಡ್ಕೊಂಡು ಮೌನದ ಹೊದಿಕೆಯೊಳಗೆ ಬೆಚ್ಚಗೆ ಕುಳಿತಾಗ್ಲೇ 2 ಗಂಟೆ ಕಳೆದು ಹೋಗಿತ್ತು. ಅದೇ ಸಮಯಕ್ಕೆ ಅವಳನ್ನ ಹುಡುಕೊಂಡು ಸೌರಭ್ ಬಂದಿದ್ದು. ಇದಿಷ್ಟನ್ನ ನೆನೀತಾ ಇದ್ದ ನಿವೇದನಾಳನ್ನ ವಾಸ್ತವಕ್ಕೆ ತಂದಿದ್ದು, ವೇದ ಎಲ್ಲಿಗೆ ಹೋಗಿದ್ದೀರಾ ನೀವು, ನಿಮ್ಗೇನು ಆಗಿಲ್ಲ ತಾನೆ, ವೇದ ಅಂತ ಕನ್ವರಿಸ್ತಾ ಇದ್ದ ಸೌರಭ್. ತಕ್ಷಣ ಅವನತ್ತ ನೋಡಿದ್ರೆ ಹಾಗೆ ಕನ್ವರಿಸ್ತಾ ಇದ್ದ ಸೌರಭ್ನ ಕಣ್ಣಂಚು ಒದ್ದೆಯಾಗಿ ಅವನ ಕಣ್ಣ ಹನಿ ಕೆನ್ನೆ ಮೇಲೆ ಜಾರ್ತಾ ಇರೋದು ಕಂಡಾಗ ಮೆಲ್ಲಗೆ ಅವನ ಕಣ್ಣಂಚು ಮತ್ತೆ ಕೆನ್ನೆಯನ್ನ ಒರೆಸಿದ ನಿವೇದನ ಮತ್ತೊಮ್ಮೆ ಪ್ರಮೋದ್ನ ಫೋಟೋ ಕಡೆ ನೋಡಲು ಅವಳ ಸ್ಪರ್ಶಕ್ಕೆ ಕಣ್ತೆರೆದ ಸೌರಭ್, ವೇದ ನಾನು ಊಟನೇ ಮಾಡಿಲ್ಲ ಕಣ್ರಿ, ಹೊಟ್ಟೆ ಹಸಿತಿದೆ, ಮನೇಲಿ ಏನಾದ್ರೂ ಇದ್ರೆ ಕೊಡ್ತೀರಾ ಅಂತ ಮೆಲ್ಲಗೆ ಕೇಳಿದ್ರೆ, ಸರಿ ಎದ್ದೇಳಿ ಅಂತ ಅವಳು ಅವನನ್ನ ಎಪ್ಸಿ ಕೂರ್ಸಿ ತಟ್ಟೆ ತುಂಬಾ ಊಟ ಬಡಿಸ್ಕೊಂಡು ಬಂದು ಅವನ ಎದುರು ನಿಂತು, ಅವನು ಕೈ ಗಾಯ ಆಗಿದೆ, ತುತ್ತು ಕೊಡ್ತೀರಾ ವೇದ ಅಂತ ಕೇಳಿದಾಗ ಯಾವುದೇ ಚಕಾರ ಎತ್ತದೆ ಊಟ ಕಲಿಸಿ ಅವನೆದುರು ತುತ್ತು ಹಿಡಿತಾಳೆ. ಇತ್ತ ರಿಸೆಪ್ಷನ್ ಮುಗಿಸಿ ರೂಮಿಗೆ ಬಂದ ನಿರಂಜನ್ ಮತ್ತೆ ಸೌಜನ್ಯಳನ್ನ ಸ್ವಾಗತಿಸಿದ್ದು ಮೊದಲ ರಾತ್ರಿಗೆ ಸಿದ್ಧಗೊಂಡ ಹೂವು ಹಾಸಿದ ಮಂಚ. ಆದ್ರೆ ಈಗಾಗ್ಲೇ ನಿರಂಜನ್ ಸದ್ಯಕ್ಕೆ ನಮ್ಮ ಸಂಸಾರ ಆರಂಭಿಸೋದು ಬೇಡ ಅಂತ ಹೇಳಿದ್ರಿಂದ ಇಬ್ರು ಬಟ್ಟೆ ಬದಲಾಯಿಸಿ ಮಂಚದ ಮೇಲೆ ಉರುಳಿದ್ರೆ, ಹಿಂದಿನ ದಿನದಂತೆ ಅವನ ಒಪ್ಪಿಗೆಯನ್ನು ಕೇಳದ ಸೌಜನ್ಯ ಇಂದು ನೇರವಾಗಿ ಅವನ ತೋಳನ್ನ ಬಳಸಿ ಗುಡ್ ನೈಟ್ ಅನ್ನಲು ಪ್ರತಿಯಾಗಿ ಗುಡ್ ನೈಟ್ ಹೇಳ್ತಾ ಇಬ್ರಿಗೂ ಒಂದೇ ಬೆಡ್ಶೀಟ್ ಹೊದಿಸ್ತಾನೆ ನಿರಂಜನ್. ಕತೆ ಮುಂದುವರಿಯುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೆ ಕತೆ ಕೇಳ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ.